Good morning. Welcome to Kushani Vlogs. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ನಾವೆಲ್ಲ ರೆಡಿ ಆಗಿದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ ಕಂದ ದೇವಸ್ಥಾನ ಮನೆ ದೇವರು. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ನಮ್ಮ ಮನೆ ದೇವ್ರಿಗೆ. ಸೊ ಫ್ರೆಂಡ್ಸ್, ನಮ್ಮ ಪುಟ್ಟ ನೀನು ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದಾಳೋ. ತುಂಬ ದಿನಗಳಾಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿ, ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ. ಅಜ್ಜಿ ಮೊಮ್ಮಗಳೇನೋ ಮಾಡ್ತಾವ್ರೆ. ಪುಟಾಣಿ ಹಾಯ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್. ನಮ್ಮ ಅಮ್ಮಗೆ ನಾಚಿಕೆ ಜಾಸ್ತಿ. ಸೊ ಖುಷಿ, ಯಾರು ರೆಡಿ ಮಾಡಿ ನಿನಗೆ? ಆಸಿನಿ ರೆಡಿ ಮಾಡಿರೋ ನಮ್ಮ ಪುಟ್ಟಾಣಿಗೆ. ನೋಡಿ, ಇಲ್ಲೊಂದು ಬೊಟ್ಟು, ಎಲ್ಲಿ ತರ್ಸನಿ ಖುಷಿ? ಎಲ್ಲಿ ನಿಂಗೆ ಬೊಟ್ಟುಗಳು ಹೆಂಗೆ ಇಕ್ಕೊಳಕ್ಕಯ್ಯ? ಇಲ್ಲೊಂದು ಹಾಂ ಏನ ಆಸಿನಿ? ಓಹ್, ನನ್ನ ಬ್ಯಾಂಗಲ್ ಇದ್ದು ಅಪ್ಪ, ಅದು ನನ್ನಪ್ಪ ಬ್ಯಾಂಗಲ್ಲು. ಹಿಂಗಾಗುತ್ತಾ? ಎಷ್ಟು ಲೂಸ್ ನೋಡಿಲಿ, ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದು ಬಿಟ್ರೆ ಬಂದು ಹೇಳಿ ನೋಡೋಣ, ಟ್ರೈ ಮಾಡೋಣ. ನೀನು ಹಾಕೋಗು. ನೋಡಿ ಗಾಯ್ಸ್, ಇಂಥ ಹುಡುಗಿಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಗಾಯ್ಸ್ ನೋಡಿ, ಅಪ್ಪ ಮಗಳು ಇಬ್ಬರು ಒಂದೇ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ. ಅಪ್ಪ ಶರ್ಟು, ಮಗಳದು ಮ್ಯಾಚಿಂಗು. ನೋಡು ಯಾಕೆ ಚಿನಿ ಯಾಕೆ ಕೊಡ್ಸಿದ್ದು? ಖುಷಿ ಹಾಯ್ ಮಾಡು. ಯಾಕೆ ಕೋಪ ಗುಂಡಿ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಮ್ಮ ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಹೌದಾ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಸೊ ನಮ್ಮ ಪುಟಾಣಿ ಹಾಗೆ ಆಸಿನಿ ಅವರಪ್ಪ ಎಲ್ಲ ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ನಾವೇ ಲೇಟು. ಸೊ ಈಗ ನಾನು ಅಮ್ಮ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಂದ್ರೆ ಬೇಗ ರೆಡಿ ಆಗಿಬಿಡ್ಬೇಕು, ಇಲ್ಲ ಅಂದರೆ ಕೆಲಸಗಳೇ ಆಗೋದಿಲ್ಲ. 7:30 ಎದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸೊ ನಾನಿವತ್ತು ವೈಟ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೀನಿ. ಸೊ ಹೇಗಿದ್ದೀನಿ ಚೆನ್ನಾಗಿದೆಯಾ ನನ್ನ ಡ್ರೆಸ್? ಗೈಸ್, ನಮ್ಮಮ್ಮಂಗೆ ಅವರು ಡ್ರೆಸ್ ಹಾಕ್ಕೊಂಡಿದ್ದಾರೆ. ಸೊ ತುಂಬ ವರ್ಷಗಳೇ ಆಗಿತ್ತು ನಮ್ಮಮ್ಮ ಡ್ರೆಸ್ ಹಾಕ್ಕೊಂಡು. ಈಗ ಡ್ರೆಸ್ ಹಾಕ್ಕೊತಾ ಇದ್ದಾರೆ. ಹೇಕ್ಕಂತ ಇದ್ದಾರೆ ನಮ್ಮಮ್ಮ? ಚೆನ್ನಾಗಿದೆಯಾ ಮಮ್ಮಿ ನೀನು ಡ್ರೆಸ್ ಹಾಕ್ಕೊಂಡ್ರೆ? ಯಾಕ್ರಿ ಹಸಿನಿಯವರೇ? ಖುಷಿಯಲ್ಲೇ? ಖುಷಿ ಹಾಯ್. ನಾನೆಲ್ಲಿ ಕುತ್ಕೊಂಡ್ಲಿ? ಥ್ಯಾಂಕ್ ಯು. ಪುಟಾಣಿ ಏನು ಮಾಡ್ತಿದ್ಯಾ? ಇವತ್ತು ಶೋರ್ಟ್ ಹಾಕೊಂಡ್ಬಿಟ್ಟೈತಿ ನಮ್ಮ ಪುಟಾಣಿ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮನೆ ದೇವರು ನರಸಿಂಹಸ್ವಾಮಿ ಟೆಂಪಲ್ ದಾಲ್ವಾಟ ರೀಚ್ ಆದ್ವಿ.
ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ನಮ್ಮ ಹಾಸಿನಿ ಹಾಗೆ ಅವರ ಅಜ್ಜಿ ಇಬ್ಬರೂ ಕೈ ಹಿಡ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದಾರೆ. ಸೊ ನಮ್ಮ ಪುಟಾಣಿ ಹಾಗೆ ಅವ್ರ ಡ್ಯಾಡಿ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಪುಟಾಣಿ ಈಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಚೆನ್ನಾಗಿ ನಡೀತಾಳೆ. ಸೊ ಅದಕ್ಕೆ ಅವ್ರ ಪಪ್ಪ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ. ಹಾಯ್ ಪುಟಾಣಿ. ಗೈಸ್, ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಸೊ ಇದೆಲ್ಲ ಹೊಸದಾಗಿ ಕಟ್ಟಿರೋವಂಥದ್ದು, ಈಗ ಹೊಸದಾಗಿ ಕಟ್ಟಿರೋವಂಥದ್ದು. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಪುಟಾಣಿ ಸಾಕನ್ನಿದ್ದೆ ನಿಮಗೆ? ಫ್ರೆಂಡ್ಸ್, ನಾವು ಖುಷಿ ಪುಟಾಣಿ 9 ಮಂತ್ಸ್ ಇದ್ದಾಗ ಬಂದಿದ್ವಿ ಕೂದಲು ತೆಗ್ಸೋದಕ್ಕೆ ಅಂಥೇಳಿ. ಸೊ ಆವಾಗ ಬಂದಾಗ ಇನ್ನು ದೇವಸ್ಥಾನ ಕಟ್ತಾಯಿದ್ರು. ಸೊ ಈಗ ಎಲ್ಲ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಫುಲ್ಲು ಕಲ್ಲಿನಿಂದ ಕಟ್ಟಿರೋ ಅಂಥದ್ದು, ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ಇಲ್ಲಿ ನೋಡಿ ನವೀನು ತೆಂಗಿನಕಾಯಿ ತೊಗೊಂಡು ಬಂದಿದ್ವಲ್ಲ ಪೂಜೆ ಸಾಮಾನೆಲ್ಲ ತೆಂಗಿನಕಾಯಿ ಹೊರಗಡೆ ಹೊಡೆಸ್ಕೋಬೇಕಿತ್ತು, ಅದಕ್ಕೆ ಹೊಡೆಸ್ಕೊತಾ ಇದ್ರು. ಸೊ ನಾವಿನ್ನು ಟಿಕೆಟ್ಸ್ ಎಲ್ಲ ತಗೊಂಡು ಹಾಗೆ ನಾವು ತೊಗೊಂಬಂದಿರುವಂತಹ ಪೂಜೆ ಸಾಮಾನೆಲ್ಲ ಜೋಡಿಸಿ ತಟ್ಟೆಯಲ್ಲಿಟ್ಟು ಪೂಜಾರ ಕೈಗೆ ಕೊಟ್ಟರು. ಅವರು ಸಹ ಅರ್ಚನೆ ಎಲ್ಲ ಮಾಡ್ತಾಯಿದ್ರು. ಇವತ್ತು ನೋಡಿ ಏಕಾದಶಿ ಆಗಿರೋದ್ರಿಂದ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ದೇವರಿಗೆ ಕಲ್ಯಾಣೋತ್ಸವ ಸಹ ಮಾಡಿಸ್ತಾ ಇದ್ರು. ಇದು ನರಸಿಂಹಸ್ವಾಮಿ ದೇವರು. ಇವತ್ತು ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರಲ್ವ, ಆ ದೇವ್ರನ್ನ ಇಲ್ಲಿ ಅಲಂಕಾರ ಮಾಡಿ ಕೂಡಿಸಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ದೇವರು. ತುಂಬಾ ಚೆನ್ನಾಗಿತ್ತು ಇವತ್ತು ನೋಡಲಿಕ್ಕೆ. ಅದೇ ಹೇಳ್ತಾರಲ್ವ, 2 ಕಣ್ಣು ಸಾಲದು ದೇವ್ರನ್ನ ನೋಡಲಿಕ್ಕೆ. ಸೊ ಅಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ರು, ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ದೇವಸ್ಥಾನದಲ್ಲಿ ಇನ್ನೂ ಸ್ವಲ್ಪ ತಿರೋಣ ಥರ ಅನ್ನಿಸ್ತಿತ್ತು. ಸೊ ಈ ದೇವರು ಬಂದು ಲಕ್ಷ್ಮಿ. ಸೊ ಲಕ್ಷ್ಮಿಗೂ ಅಷ್ಟೇ ಪೂಜೆ ಮಾಡ್ತಾ ಇದ್ದಾರೆ. ಸೊ ಈ ದೇವರು ಅಕ್ಕಪಕ್ಕ, ಆ ಕಡೆ ಇರುವಂಥದ್ದು ನರಸಿಂಹಸ್ವಾಮಿ, ಈ ಕಡೆ ಇರುವಂಥದ್ದು ಲಕ್ಷ್ಮಿ. ಸೊ ಇಲ್ಲಿ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ನೋಡಿ ಎಲ್ಲರೂ ಈ ಕಡೆ ಪೂಜಾರರು ಎಲ್ಲರೂ ಕೂತ್ಕೊಂಡು ದೇವರಿಗೆ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ, ಮಂತ್ರಪಠಗಳನ್ನೆಲ್ಲ ಪಠಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಸೊ ನವೀನು, ಖುಷಿ ಪುಟಾಣಿ, ಹಾಸಿನಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಅವ್ರ ಅಜ್ಜಿ ಬಂದು ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ತೆಂಗಿನಕಾಯಿ ಹೊರಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಸಾಹಸ ಮಾಡ್ತಾಯಿದ್ದಾರೆ. ಆದರೂ ಅವ್ರ ಕೈಯಲ್ಲಿ ಫೈನಲಿ ಆಗಲೇ ಇಲ್ಲ. ಆಮೇಲೆ ನವೀನ್ ಇಸ್ಕೊಂಡು ತೆಂಗಿನಕಾಯಿನ ತಕ್ಕೊಟ್ರು. ಸೊ ನೋಡಿ ಅಮ್ಮ ಎಷ್ಟು ಸಾಹಸ ಮಾಡ್ತಾಯಿದ್ದಾರೆ ಅಂಥೇಳಿ. ಹಾಗೆ ನಾನು ನಮ್ಮ ಪುಟಾಣಿ ಇಬ್ಬರೂ ಮಿಥುನ ರಾಶಿ ಆಗಿರೋದ್ರಿಂದ ಮಿಥುನ ರಾಶಿ ಪಕ್ಕ ಕೂತ್ಕೊಂಡು ಫೋಟೋಗಳು ತಗೊಂಡ್ವಿ. ಇಲ್ಲಿ ನೋಡಿ ಅಪ್ಪ ಮಗಳು ಕರ್ಕಾಟಕ ರಾಶಿ. ಸೊ ಅವ್ರದ್ದು ಒಂದು ಫೋಟೋ ತಗೊಂಡು, ಹಾಗೆ ಇಲ್ಲಿ ಗರುಡ ದೇವರು ಇದೆ ಹೊರಗಡೆ. ಸೊ ಇದು ಗರುಡ ದೇವರು. ಆಮೇಲೆ ಇಲ್ಲಿ ಎದುರುಗಡೆ ಕಾಣ್ತಿರುವಂಥದ್ದು ಇದು ಬಂದು ರಥ. ಸೊ ಇದು ಏಕಾದಶಿ ಸಮಯದಲ್ಲಿ ರಥ ಎಳಿತಾರೆ. ಸೊ ಉತ್ತಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದ್ವಿ. ಗೈಸ್, ಇವತ್ತು ಏಕಾದಶಿ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನ ಸಹ ಬಂದಿರೋದು. ಏಕಾದಶಿ ಆಗಿರೋದು ತುಂಬ ಚೆನ್ನಾಗಿತ್ತು. ಮಂತ್ರಗಳು, ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ದೇವಸ್ಥಾನ ಇದು, ದಾಲ್ವಾಟ. ತುಂಬ ಖುಷಿ ಆಯಿತು ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್.